ಹಾಯ್, KCET ಥರ್ಡ್ ರೌಂಡ್ನ ರಿಸಲ್ಟ್ ಅನೌನ್ಸ್ ಆಗಿದೆ. ಅಂದ್ರೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವೆಲ್ಲರೂ ಕೂಡ ಚೆಕ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈಗ ಡೇಟ್ಸ್ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಶೆಡ್ಯೂಲ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಅದೇ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ ಥರ್ಡ್ ರೌಂಡಲ್ಲಿ, ಅಂತಹ ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಸೆಪ್ಟೆಂಬರ್ 13 ಮಧ್ಯಾಹ್ನ 2:30 ಅವಕಾಶ ಇರುತ್ತೆ. ಈಗ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಹಲವಾರು ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದ್ರಿ. ಓಕೆನಾ? ಅಂದ್ರೆ ಈಗ ಏನು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕ ನಂತರ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಥರ್ಡ್ ರೌಂಡ್ಗೆ ಬಂದಂತಹ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರಿ. ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಅವರು ಕೂಡ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿ ಥರ್ಡ್ ರೌಂಡ್ಗೆ ಬಂದಿರ್ತೀರ. ಈಗ ಥರ್ಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಆ ಕಾಷನ್ ಡಿಪಾಸಿಟ್ ಏನು ಪೇ ಮಾಡಿದ್ರಿ ಅದನ್ನ ಈಗ ಸಿಕ್ಕಿರುವಂತಹ ಕಾಲೇಜ್ ಫೀಸಲ್ಲಿ ಮೈನಸ್ ಮಾಡಿ. ಈಗ ಎಕ್ಸಾಂಪಲ್ಗೆ ನೀವು 10,000 ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರಿ, ಈಗ ಅಲಾಟ್ ಆದಂತಹ ಕಾಲೇಜ್ಗೆ ಒಂದು 50,000 ಫೀಸ್ ಅಂತ ಅಂದ್ಕೊಳ್ಳೋಣ. ಆ 50,000 ಅಲ್ಲಿ 40,000 ಮೈನಸ್ ಮಾಡ್ತಾರೆ. ಎಕ್ಸ್ಟ್ರಾ ಫೀಸ್ ಏನಿದೆ 40,000 ಅದನ್ನ ಪೇ ಮಾಡಬೇಕಾಗುತ್ತೆ. ಓಕೆನಾ? ಈಗ ಹಲವಾರು ವಿದ್ಯಾರ್ಥಿಗಳು ಆಲ್ರೆಡಿ ಪೇ ಮಾಡಿದಂಥ ಫೀಸೇ ಜಾಸ್ತಿ ಇದ್ರೆ ಅವಾಗ ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅದನ್ನು ನಿಮಗೆ ರಿಟರ್ನ್ ಕೂಡ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಯಾವ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡೋದಿರುತ್ತೆ ಅವರು ಪೇ ಮಾಡೋದಕ್ಕೆ ಸೆಪ್ಟೆಂಬರ್ 13 ಮಧ್ಯಾಹ್ನ 2:30 ಅವಕಾಶ ಇರುತ್ತೆ. ಈಗ ಫೀಸ್ ಪೇಮೆಂಟ್ ಆದ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿರ್ತೀರಾ ಅಂತಹ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಆಪ್ಷನ್ ಕೂಡ ಸಿಗ್ತಾ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಏನು ಮಾಡ್ತಾರೆ, ಫೀಸ್ ಪೇಮೆಂಟ್ ರಿಸಿಪ್ಟ್ ಹಾಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವುಗಳನ್ನು ತೆಗೆದುಕೊಂಡು ಕಾಲೇಜ್ಗೆ ಹೋಗ್ತೀರಾ. ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸೆಪ್ಟೆಂಬರ್ 13 ಸಂಜೆ 5:30 ಅವಕಾಶ ಇದೆ. ಅಷ್ಟು ವೇಟ್ ಮಾಡೋದಕ್ಕೆ ಹೋಗಬೇಡಿ, ಅಷ್ಟು ಡಿಲೇ ಕೂಡ ಮಾಡಬೇಡಿ. ಏನು ಮಾಡ್ತೀರಾ, ಆದಷ್ಟು ಬೇಗ ಅಂದರೆ ಆದಷ್ಟು ಮಾಡಿ ನಾಳೆನೆ ಸೆಪ್ಟೆಂಬರ್ 12 ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತಿಗೆ ಆಗದೇ ಇದ್ರೆ ಸೆಪ್ಟೆಂಬರ್ 13 ಆಫ್ಟರ್ನೂನ್ ಒಳಗಡೆ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ನಮ್ಮ ಜರ್ನಿ ಚೆನ್ನಾಗಿತ್ತಲ್ಲ, ಜೊತೆಗೆ ಅಂದರೆ ಏನು ವಿಡಿಯೋಸ್ ಮಾಡೋದು, ನೀವು ವಿಡಿಯೋಸ್ ನೋಡೋದು, ನಿಮ್ಮ ಕಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಲವ್ ಯು ಆಲ್.